ನಾನು ನಿನ್ನನ್ನು ಆಶೀರ್ವದಿಸಬೇಕು, ನಾನು ನನ್ನ ಉದ್ದೇಶವನ್ನ ನಿನ್ನಲ್ಲಿ ನೆರವೇರಿಸಬೇಕು, ನಾನು ನನ್ನ ಚಿತ್ತವನ್ನ ನಿನ್ನ ಮುಖಾಂತರ ನೆರವೇರಿಸಿಕೊಳ್ಬೇಕು. ನೀನು ಎಲ್ಲಿ ಬಲಹೀನನಾಗಿ ಕಾಣ್ತಾ ಇದೆಯೋ ಅಲ್ಲೇ ನಾನು ನಿನ್ನನ್ನು ಬಲಪಡಿಸಬೇಕು. ಎಲ್ಲಿ ನೀನು ಸೋತು ಕೂತಿದೆಯೋ ಅಲ್ಲೇ ನಿನಗೆ ಜಯದ ಜೀವಿತವನ್ನು ಕೊಡಬೇಕು. ಎಲ್ಲಿ ನಿನ್ನ ಕಣ್ಣೀರಿಟ್ಟಿದೆಯೋ ಅಲ್ಲೇ ನಿನಗೆ ಸಂತೋಷದ ಪರಿಮಳ ಬರುವಂತೆ ನಾನು ನಿನಗಾಗಿ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೇನೆ. ನೀ ನನ್ನನ್ನು ಬಿಟ್ಟು ಹೋಗಿರಬಹುದು, ನೀ ನನ್ನಿಂದ ದೂರ ಆಗ್ತಿರಬಹುದು, ನಿನ್ನ ಪ್ರಾರ್ಥನೆ ಜೀವಿತ ಕಳ್ಕೊಂಡಿರಬಹುದು, ವಾಕ್ಯಗಳನ್ನ ಧ್ಯಾನ ಮಾಡದೇ ಇರಬಹುದು, ಇವತ್ತು ದೇವರ ಮೇಲೆ ಮನಸ್ಸಿಲ್ಲದಂತೆ ನಿನ್ನ ಜೀವನ ಆಗಿರಬಹುದು. ಆದ್ರೆ ನಿನ್ನನ್ನು ದೇವರ ಮರೀಲಿಲ್ಲ. ನೀನು ಮರ್ತಿರಬಹುದು, ದೇವರು ನಿನ್ನನ್ನು ಮರೀಲಿಲ್ಲ. ಆತನು ಹೇಳ್ತಿದ್ದಾನೆ, ನಿನ್ನ ಮುಖಾಂತರನೇ ನನ್ನ ಉದ್ದೇಶ ಈಡೇರಿಸಿಕೊಳ್ಬೇಕಂತ ಹೇಳಿ ಈಗಲೂ ನಿನಗೋಸ್ಕರ ಕೆಲಸ ಮಾಡ್ತಾ ಇದ್ದೇನೆ, ಈಗಲೂ ನಿನಗಾಗಿ ಪ್ರಯಾಸ ಪಡ್ತಾ ಇದ್ದೇನೆ, ಈಗಲೂ ನಿನಗಾಗಿ ದುಡಿತಾ ಇದ್ದೇನೆ. ನನ್ನ ದೇವರು, ನೀನು ಪ್ರಾರ್ಥನೆ ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ, ನನ್ನ ದೇವರ ಬಲಪಾಶದಲ್ಲಿ ಇಟ್ಟುಕೊಂಡು ಈಗಲೂ ನನಗೋಸ್ಕರ ಪ್ರಾರ್ಥನೆ ಮಾಡುವಂತವನು ನನ್ನ ದೇವರಾಗಿದ್ದಾನೆ. ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಗೊತ್ತಾ? ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಗೊತ್ತಾ? ನೀನು ಸಾಯಬಾರ್ದು, ನೀನ್ ನರಕಕ್ಕೆ ಹೋಗ್ಬಾರ್ದು, ನಿನ್ನ ಆತ್ಮ ನಷ್ಟ ಆಗ್ಬಾರ್ದು. ಹೇಗಾದ್ರೂ ನೀನು ಪರಲೋಕ ರಾಜ್ಯಕ್ಕೆ ಬಂದು ಬಿಡಬೇಕಂತ ಹೇಳಿ ದೇವರು ಈಗಲೂ ನಿನಗಾಗಿ ಆತನು ಗೋಳಾಡಿ ಪ್ರಾರ್ಥನೆ ಮಾಡ್ತಾನೆ. ಪರಲೋಕದಲ್ಲಿ ಯೇಸು ಪ್ರಾರ್ಥನೆ ಮಾಡೋದಾದ್ರೆ ನಿನ್ನ ಒಳಗಡೆ ಕೂತ್ಕೊಂಡು ಪವಿತ್ರಾತ್ಮನು ವೇದನೆಯಿಂದ ಪ್ರಾರ್ಥಿಸಿ. ಈಗಲೂ ಆತನ ಮಾತು ಅರ್ಥ ಆಗ್ತಿಲ್ವಾ? ಇವಾಗ್ಲೂ ಆ ಮಾತು ನಿನಗೆ ಅರ್ಥ ಆಗ್ಲಿಲ್ವೇ? ದೇವರು ಹೇಳ್ತಿದ್ದಾನೆ, ಮಗನೇ, ನೀ ನನ್ನಿಂದ ದೂರ ಆಗಿರಬಹುದು, ನಾನು ದೂರ ಆಗ್ಲಿಲ್ಲ. ನಿನ್ನ ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನನ್ನ ಕಣ್ಣುಗಳು ಕಂಡು ಈಗ ಹೆಂಗ ಮರೀಲಿ ನಿನ್ನನ್ನ? ಇನ್ನು ಸಣ್ಣ ಗುಳ್ಳೆ ಹಾಗೆ ಇದ್ದಾಗಲೇ ನಾನು ನಿನ್ನ ನೋಡಿನಿ. ಆದ್ರೆ ಈಗ ಬೆಳೆದು ನಿಂತು ನನ್ನಿಂದ ದೂರ ಆಗ್ತೀಯ. ಹೇಗೆ ನಾನು ನಿನ್ನನ್ನು ಮರೀಲಿ? ಹೇಗೆ ನಾನು ನಿನ್ನನ್ನು ಮರೀಲಿ? ದೇವರ ಪ್ರೀತಿಯಿಂದ ದೂರ ಆಗ್ಬೇಡ. ಕೆಲವೊಬ್ರು ಪ್ರಾರ್ಥನೆಗೆ ಭಾನುವಾರ ತಪ್ಪಿಸ್ಕೊಂಡು ಓಡ್ ಹೋಗ್ತೀರಿ. ನೀನು ಹೋದಾಗ ದೇವರೆಷ್ಟು ದುಃಖ ಪಡ್ತಾನಂತ ನಿನಗೆ ಗೊತ್ತಿಲ್ಲ. ನೀನು ಸಭೆಯಲ್ಲಿ ಕಾಣದೇ ಇದ್ದಾಗ ಪವಿತ್ರಾತ್ಮನು ನಿನಗೋಸ್ಕರ ಎಷ್ಟು ವೇದನೆ ಪಡ್ತಾನಂತ ಗೊತ್ತಿಲ್ಲ. ಹಲ್ಲೆಲೂಯಾ. ನೀನು ನಗನಗುತ್ತಾ ಎಲ್ಲರ ಜೊತೆ ಓಡಾಡ್ತಾ ಇರ್ತಿ, ಎಲ್ಲರ ಜೊತೆ ಟೈಮ್ ಪಾಸ್ ಮಾಡ್ತಾ ಇರ್ತಿ. ಆದ್ರೆ ನನ್ನ ದೇವರು ಮಾತಿಲ್ಲದೆ ನರಳಾಟದಿಂದ ಪ್ರತಿನಿತ್ಯ ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನೆ, ನಿನಗಾಗಿ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ಇವತ್ತು ಕರ್ತನಿಂದ ದೂರ ಆಗೋದಕ್ಕೆ ಮನಸ್ಸು ಮಾಡಬೇಡ ಮಗನೇ. ಏನು ಇಲ್ಲದೆ ಇದ್ದಾಗ ನೀನ್ ಹೆಂಗಿದ್ಯೋ ಇದ್ದಾಗಲೂ ಹೀಗೆ ಇರು. ಏನು ಎಲ್ಲ ಇದ್ದಾಗ ನೀನು ಹೆಂಗಿದ್ಯೋ ಏನು ಇಲ್ಲದಾಗಲೂ ಹಾಗೆ ಇರು. ದೇವರು ನಿನ್ನನ್ನ ಕರೆದಿದ್ದಾನೆ.